ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬಕ್ಕೆ ಗಿಫ್ಟ್ ಏನಾದರೂ ಸಿಗ್ತಿದೆಯಾ, ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬರುತ್ತೆ, ಹಣ ಬರುತ್ತಾ ಇಲ್ವಾ, ಆ್ಯಂಡ್ ಹಾಗೇನೂ ಸಹ ಎಷ್ಟು ಕಂತಿನ ಹಣ ಬಂದಿದೆ, ಇನ್ನು ನೆಕ್ಸ್ಟ್ ಎಷ್ಟು ಕಂತಿನ ಹಣ ಬರಬೇಕಿದೆ, ದೀಪಾವಳಿ ಹಬ್ಬಕ್ಕೆ ಹಣ ಏನಾದರೂ ಸಿಗುತ್ತಾ, ಸರ್ಕಾರದ ಕಡೆಯಿಂದ ಗಿಫ್ಟ್ ಸಿಗುತ್ತಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನು ಕಾಣಿಸಿರುತ್ತೆ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಇತ್ತೀಚೆಗೆ 2,000 ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ಬರ್ತಿರೋದು. ಅಂದರೆ ಯಾವ ತಿಂಗಳಿಂದ, ಅಕ್ಟೋಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಂತವಾಗಿ 2,000 ಹಣ ಆದರೆ ಜಮಾ ಆಗ್ತಿದೆ. ಸೊ ನಿಮಗೆ ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗಲೇ ರಿಸೀವ್ ಆಗಿದೆ ಆ್ಯಂಡ್ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂಥದ್ದು. ಸೊ ನಿಮಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ಕಂತಿನ ಹಣ ಬಂತು, ಯಾವ ಟೈಮಿಗೆ ಬಂತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ದಸರಾ ಹಬ್ಬ ಮುಗಿದಿದ್ದ ಆದಮೇಲೆ, ದಸರಾ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇನೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದು ಬಂದುಬಿಟ್ಟು ಯಾವ ಕಂತಿನ ಹಣ ಅಂತ ಅಂದರೆ 22ನೇ ಕಂತಿನ ಹಣ. ನಿಮಗೆ 21ನೇ ಕಂತಿನ ಹಣ ಬಂದುಬಿಟ್ಟು ಯಾವಾಗ ಜಮಾ ಆಯಿತು, ಸೊ ಅದರ ಹಿಂದಿನ ತಿಂಗಳು ಬಂದುಬಿಟ್ಟು ನಿಮಗೆ 21ನೇ ಕಂತಿನ ಹಣ ಜಮಾ ಆಯಿತು. ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ 22ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ರು. ಬಟ್ ಸೆಪ್ಟೆಂಬರ್ ತಿಂಗಳಲ್ಲಂತೂ ಗೃಹಲಕ್ಷ್ಮಿಯರಿಗೆ ಯಾವುದೇ ಕಂತಿನ ಹಣ ಆದರೆ ಬರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ಟೈಮಿಗೆ ಬರುತ್ತೆ ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 22ನೇ ಕಂತು ಹಣ ಆದರೆ ಜಮಾ ಆಗೋದಕ್ಕೆ ಶುರುವಾಯಿತು. ಸೊ 2,000 ಹಣ ಜಮಾ ಆಗ್ತಾ ಬರ್ತಿದೆ. ಸೊ ಇದುವರೆಗೂ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಅಂದರೆ, ನೋಡಿ, ಟೋಟಲ್ ಬಂದುಬಿಟ್ಟು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಅದರಲ್ಲಿ ಇದುವರೆಗೂ ಸಹ ಒಂದು 50 to 60% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಆ್ಯಂಡ್ ಈವನ್ ಒಂದು ನೀವೇನು ನೆನ್ಪಿಟ್ಕೋಬೇಕು ಅಂತ ಅಂದರೆ, ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ತುಂಬ ಸ್ಲೋ ಇದೆ. ನಾವು ಕಂಪೇರ್ ಮಾಡೋದಾದರೆ 21ನೇ ಕಂತಿನ ಹಣಕ್ಕಾಗಲಿ, ಇಲ್ಲ ಅಂತಂದರೆ 20ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆದಾಗ ಆಗಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ಪ್ರೋಸೆಸ್ ಬಂದುಬಿಟ್ಟು ತುಂಬ ಸ್ಲೋ ಆದರೆ ನಡೀತಿರುವಂಥದ್ದು. ಸೊ ಇನ್ನೂ ಸಹ 40% ಅಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಆದರೆ ಬಾಕಿ ಇರುವಂಥದ್ದು. ಸೊ ನಾನು ನಿಮ್ಗೆ ಹಾಗಾಗಿ ಒಂದು ಕನ್ಫರ್ಮೇಷನನ್ನು ಕೊಡ್ತಿದ್ದೀನಿ. ನಿಮಗೆ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದು ಯಾವ ರೀತಿ ಆಗಿದೆ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ, ಗೌರಿ ಗಣೇಶ ಹಬ್ಬ ಬಂದರೆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ, ದಸರಾ ಹಬ್ಬ ಬಂದರೆ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ದೀಪಾವಳಿ ಹಬ್ಬ ಇರೋದು. ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ಏನಾದರೂ ಹಣ ಜಮಾ ಆಗುತ್ತಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಈ ಸಾರಿ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇಲ್ಲ. ಹೌದು, ನಿಮಗೆ ಪೆಂಡಿಂಗ್ ಏನೋ 3ರಿಂದ 4 ಕಂತಿನ ಹಣ ಪೆಂಡಿಂಗ್ ಇದೆ. ಬಟ್ ನಿಮಗೆ 23, 24, 25ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಬಟ್ ಹಂಗಂತ ಹೇಳ್ಬಿಟ್ಟು ನಿಮಗೆ ದೀಪಾವಳಿ ಹಬ್ಬಕ್ಕೆ ಹಣ ಆದರೆ ಜಮಾ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಅಂದರೆ, ಇನ್ನೂ ಸಹ ಒಂದು 40% ಆಫ್ ದಿ ಫಲಾನುಭವಿಗಳಿಗೆ 22ನೇ ಕಂತಿನ ಹಣನೇ ಜಮಾ ಆಗಿಲ್ಲ. ಅವ್ರಿಗೆ ಯಾವಾಗ ಅದರ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡೋದು, ಯಾವಾಗ 22ನೇ ಕಂತಿನ ಹಣ ಎಲ್ರಿಗೂ ಜಮಾ ಮಾಡೋದು, ಅದಾದಮೇಲೆ ನೆಕ್ಸ್ಟ್ ನಿಮಗೆ 23ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡುವಂಥದ್ದು. ಸೊ ಈ ದೀಪಾವಳಿ ಹಬ್ಬಕ್ಕೆ ಯಾರು ಒಂದು ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬರುವಂಥದ್ದು ತುಂಬ ಡೌಟ್ ಆಗೇ ಇದೆ. ಸೊ ಡೌಟ್ ಯಾಕೆ ಅಂತಂದರೆ, ಸಿಂಪಲ್ ರೀಸನ್ ಇಷ್ಟೇ, ನಿಮಗೇನೋ 3ರಿಂದ 4 ತಿಂಗಳ ಹಣ ಬಾಕಿ ಇದೆ. ಬಟ್ ಹಂಗಂತ ಹೇಳಿಬಿಟ್ಟು ಎಲ್ಲ ಒಟ್ಟಿಗೆ ಜಮಾ ಮಾಡ್ತಾರಾ? ಇಲ್ಲ, ಜಮಾ ಮಾಡೋದಿಲ್ಲ. ಈಗ ಬಂದುಬಿಟ್ಟು ಫಲಾನುಭವಿಗಳಿಗೆ ಫಸ್ಟು 22ನೇ ಕಂತಿನ ಹಣ ಪೆಂಡಿಂಗ್ ಇರೋಂಥವ್ರಿಗೆ ಜಮಾ ಮಾಡಬೇಕು. ಅದನ್ನು ಜಮಾ ಮಾಡೋದಕ್ಕೆ ಏನಿಲ್ಲ ಅಂದರೆ ಇನ್ನೂ ಸಹ ಒಂದು ವಾರದ ಮೇಲೇ ಟೈಮ್ ಬೇಕು. ಆಗ ಅವರು ಅದನ್ನು ಜಮಾ ಮಾಡಿದ್ರೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ, ಸೊ ನಿಮಗೆ 23ನೇ ಕಂತಿನ ಹಣ ಬರುತ್ತೆ. ಯಾವಾಗ ಬರುತ್ತೆ? ಮುಂದಿನ ತಿಂಗಳಲ್ಲಾದರೆ ಬರುತ್ತೆ. ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬರುವಂಥದ್ದು ಆದರೆ ಡೌಟ್ ಆಗಿರುತ್ತೆ. ಸೊ ಇದೊಂದು ನಿಮಗೆ ಕನ್ಫರ್ಮ್ ಮಾಡ್ಕೋಬಿಡಿ. ಬಟ್ ಅಕಸ್ಮಾತಾಗಿ ಏನಾದರೂ ದೀಪಾವಳಿ ಹಬ್ಬದ ಒಳಗಡೆ ಎಲ್ಲ ಒಂದು ಕಂತಿನ ಹಣನ, ಅಂದರೆ 22ನೇ ಕಂತಿನ ಹಣದವರೆಗೂ ಹಣ ಕ್ಲಿಯರ್ ಮಾಡಿ ಅದಾದಮೇಲೆ ಸರ್ಕಾರ ಮನ್ಸು ಮಾಡಿದ್ರೆ ಜಮಾ ಮಾಡ್ಬೋದು. ಬಟ್ ಇದರ ಒಂದು ಪ್ರೋಸೆಸ್ ಆಗೋದು ಸ್ವಲ್ಪ ಕಷ್ಟನೇ ಇದೆ. ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ನಿಮಗೆ ಯಾವುದೇ ಕಂತಿನ ಹಣ ಆದರೆ ಬರೋದಿಲ್ಲ. ಹೌದು, ಸಾಕಷ್ಟು ಕಡೆ ವಿಡಿಯೋಸನ್ನು ನೋಡಿರ್ತೀರ, 23, 24ನೇ ಕಂತಿನ ಹಣ ಬರೋದೆ, ಒಟ್ಟಿಗೆ 4,000 ಬರೋದೆ, ಇಲ್ಲಿದೆ ಗುಡ್ ನ್ಯೂಸು, ಭರ್ಜರಿ ಗುಡ್ ನ್ಯೂಸು, ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು. ಬಟ್ ಆ ಒಂದು ಗುಡ್ ನ್ಯೂಸ್ ಯಾವುದನ್ನು ವರ್ಕ್ ಆಗೋದಿಲ್ಲ. ಆ್ಯಂಡ್ ಈವನ್ ಸರ್ಕಾರದ ಕಡೆಯಿಂದ ಯಾರೂ ಸಹ ಹೇಳಿಕೆಯನ್ನು ಕೊಟ್ಟಿಲ್ಲ. ದಸರಾ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೈಸೂರಿನಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. 22ನೇ ಕಂತು ಹಣ ಬಿಡುಗಡೆ ಮಾಡಿದ್ದೇವೆ, ಎಲ್ರಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದಸರಾ ಹಬ್ಬ ಆಗಿದ್ದ ಆದಮೇಲೆ ಹಣ ಜಮಾ ಆಗೋದಕ್ಕೆ ಶುರುವಾಯಿತು. ಬಟ್ ಈ ಒಂದು ದೀಪಾವಳಿ ಹಬ್ಬಕ್ಕೆ ಹಣ
ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ನಿಮಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮಾ ಆಗೋದಿಲ್ಲ. ದೀಪಾವಳಿ ಟೈಮಲ್ಲಿ ಏನಾದರೂ ಹಣ ಜಮಾ ಆಯಿತು 2,000 ಅಂತಂದರೆ ಅದು ಯಾವ ಹಣ ಯಾರಿಗೆ 22ನೇ ಕಂತಿನ ಹಣ ಬಾಕಿ ಇರುತ್ತೋ ಅವರಿಗಾದರೆ ಆಗಿರುತ್ತೆ. ಸೊ ನಿಮಗೀಗ ಓವರಾಲ್ ಆಗಿ 22ನೇ ಕಂತಿನ ಹಣ ಯಾರಿಗಾದರೆ ಬಾಕಿ ಇದೆಯೋ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಆ್ಯಂಡ್ 22ನೇ ಕಂತು ಹಣ ಜಮಾ ಆಗಿರುವಂಥವ್ರು ನೆಕ್ಸ್ಟ್ ಮುಂದಿನ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ತಿಂಗಳವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ದೀಪಾವಳಿಗೆ ಏನು ಗುಡ್ ನ್ಯೂಸ್ ಅಂತ ಅಂದರೆ ನಿಮಗೇನೋ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ 10 kg ಅಕ್ಕಿಯನ್ನು ಏನು ಕೊಡ್ತಿದ್ರು ರಾಜ್ಯ ಸರ್ಕಾರದಿಂದ 5 kg, ಕೇಂದ್ರ ಸರ್ಕಾರದಿಂದ 5 kg, ಅದರಲ್ಲಿ ಬಂದುಬಿಟ್ಟು 5 kg ಅಕ್ಕಿಯನ್ನು ಕೊಡ್ತಾರೆ ಅಂತ. ಆ್ಯಂಡ್ ಉಳಿದಿರುವಂಥ 5 kgಗೆ ಒಂದಿಷ್ಟು ದಿನಸಿ ಐಟಮ್ಗಳನ್ನು ಕೊಡ್ತಾರೆ. ಅದು ಅಡುಗೆ ಎಣ್ಣೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು. ಸೊ ಈ ರೀತಿಯನ್ನು ಕೊಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೋತಿದ್ದಾರೆ. ಅದು ಬೇಕಿದ್ರೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಗುಡ್ ನ್ಯೂಸ್ ಬಂದು ಈ ತಿಂಗಳ ರೇಷನಲ್ಲಿ ಆದರೆ ಸಿಗ್ಬೋದು ಆಗಿರುತ್ತೆ. ಓಕೆನಾ? ಅದನ್ನು ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಆದರೆ ಜಮಾ ಆಗೋದಿಲ್ಲ. 22ನೇ ಕಂತಿನ ಹಣ ಬಾಕಿ ಇರೋವಂಥ ಅವ್ರಿಗೆ ಹಣ ಆದರೆ ಜಮಾ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.